1000 ವರ್ಷಗಳ ಕಾಲ ಜಗತ್ತಿನಲ್ಲಿ ಪೂರ್ತಿ ಶಾಂತಿ ಇದೆ ಅಂತ ಅಂದ್ಕೊಳ್ಳಿ. ಯಾವುದೇ ಜಗಳ ಇಲ್ಲ, ಕೆಟ್ಟದ್ದಕ್ಕೆ ಜಾಗವೇ ಇಲ್ಲ. ಹೇಗಿರುತ್ತೆ ಅಲ್ವಾ? ಬನ್ನಿ, ಇವತ್ತು ನಾವು ಇದೇ ಒಂದು ಕುತೂಹಲಕಾರಿ ದೈವಶಾಸ್ತ್ರದ ಕಥೆಯ ಬಗ್ಗೆ ತಿಳಿದುಕೊಳ್ಳೋಣ. ನೋಡಿ, ಈ ಪ್ರಶ್ನೆ ಇದೆಯಲ್ಲ, ಇದೇ ಇಡೀ ಕಥೆಯ ತಿರುಳು. ಅಂದ್ರೆ 1000 ವರ್ಷಗಳ ಶಾಂತಿಯ ನಂತರ ಮನುಷ್ಯರು ಯಾವ ದಾರಿ ಹಿಡಿತಾರೆ? ಇದೊಂದು ಸಣ್ಣ ಪ್ರಶ್ನೆ ಅಂತ ಅನಿಸ್ಬಹುದು, ಆದರೆ ಮಾನವಕುಲದ ಒಂದು ಆಯ್ಕೆ ಇಡೀ ವಿಶ್ವದ ಭವಿಷ್ಯವನ್ನ ಹೇಗೆ ನಿರ್ಧರಿಸುತ್ತೆ ಅನ್ನೋದನ್ನ ನಾವೀಗ ನೋಡಲಿದ್ದೇವೆ. ಸರಿ, ಈ ಕೊನೆಯ ಪರೀಕ್ಷೆ ಯಾಕೆ ಇಷ್ಟು ಮುಖ್ಯ ಅಂತ ಅರ್ಥ ಮಾಡ್ಕೊಳ್ಳಕ್ಕೆ ಮೊದಲು ನಾವು ಆ 1000 ವರ್ಷಗಳ ಶಾಂತಿಯುತ ಕಾಲ ಹೇಗಿತ್ತು ಅಂತ ನೋಡ್ಬೇಕು. ಆ ಸಮಯದಲ್ಲಿ ಪ್ರಪಂಚದಲ್ಲಿ ಏನಿತ್ತು, ಏನಿರಲಿಲ್ಲ, ಅಷ್ಟು ದೀರ್ಘಕಾಲದ ಶಾಂತಿ ಹೇಗೆ ಕೊನೆ ಆಯಿತು? ಒಂದ್ಸಲ ಯೋಚನೆ ಮಾಡಿ. ಯಾವುದೇ ಕೆಟ್ಟ ಶಕ್ತಿಯ ಪ್ರಭಾವವೇ ಇಲ್ಲದ ಒಂದು ಜಗತ್ತು. ಇಲ್ಲಿ ಮನುಷ್ಯರು ತಮ್ಮ ನಿಜವಾದ ಸಾಮರ್ಥ್ಯವನ್ನ ತಲುಪ್ತಾರೆ. ಧರ್ಮ ಮತ್ತು ನ್ಯಾಯದ ಆಡಳಿತದಲ್ಲಿ ಅಭಿವೃದ್ಧಿ ಹೊಂದುತ್ತಾರೆ. ಇದನ್ನ ಮಾನವಕುಲದ ಒಂದು ರೀತಿ ಸುವರ್ಣಯುಗ ಅಂತಾನೇ ಹೇಳ್ಬೋದು. ಆದ್ರೆ ಈ ಸ್ವರ್ಗದಂತಿದ್ದ ಪರಿಸ್ಥಿತಿ ಶಾಶ್ವತವಾಗಿರಲಿಲ್ಲ. ಒಂದು ನಿರ್ದಿಷ್ಟ ದಿನ ಮೊದಲೇ ನಿಗದಿಯಾಗಿತ್ತು, ಮತ್ತು ಆ ದಿನ ಇತಿಹಾಸದಲ್ಲೇ ಅತ್ಯಂತ ದೊಡ್ಡ ಪ್ರಲೋಭನೆಯ ವಾಪಸಾತಿಯನ್ನ ಸೂಚಿಸ್ತಾ ಇತ್ತು. ಇಲ್ಲಿಂದಾನೇ ಕತೆ ನಿಜವಾಗಿಯೂ ತುಂಬಾ ಇಂಟ್ರೆಸ್ಟಿಂಗ್ ಆಗೋದು. ಅಷ್ಟೊಂದು ಶಾಂತವಾಗಿದ್ದ ಜಗತ್ತನ್ನ ಮತ್ತೆ ಯಾಕೆ ಅಲ್ಲೋಲ ಕಲ್ಲೋಲ ಮಾಡೋಕೆ ಸೈತಾನನಿಗೆ ಅವಕಾಶ ಕೊಡಲಾಯಿತು? ಇದರ ಹಿಂದೆ ಒಂದು ಆಳವಾದ ದೈವಶಾಸ್ತ್ರೀಯ ಕಾರಣ ಇದೆ, ಮತ್ತು ಅದು ಮನುಕುಲದ ಅಂತಿಮ ಪರೀಕ್ಷೆಗೆ ಸಂಬಂಧಿಸಿದ್ದು. ಈ ಶಾಂತಿಯ ಕಾಲದಲ್ಲಿ ಹುಟ್ಟಿದವರಿಗೆ ನಂಬಿಕೆ ಅನ್ನೋದು ಸುಲಭವಾಗಿ ಸಿಕ್ಕಿದ ಒಂದು ಬಳುವಳಿಯಂತಿತ್ತು. ಅವರು ತಮ್ಮ ನಂಬಿಕೆಗಾಗಿ ಹೋರಾಡಬೇಕಾಗಿ ಬಂದಿಲ್ಲ, ಅಥವಾ ಅದನ್ನ ಪರೀಕ್ಷೆಗೆ ಒಡ್ಬೇಕಾದ ಪರಿಸ್ಥಿತಿಯೇ ಬಂದಿರಲಿಲ್ಲ. ಹಾಗಾದ್ರೆ ಅವರ ನಂಬಿಕೆ ನಿಜವಾಗಿಯೂ ಅಷ್ಟು ಗಟ್ಟಿಯಾಗಿತ್ತಾ? ನೋಡಿ, ದೇವರ ನ್ಯಾಯ ಅನ್ನೋದು ಕೇವಲ ಒಂದು ಕಾನ್ಸೆಪ್ಟ್ ಅಲ್ಲ, ಅದು ಎಲ್ಲರ ಕಣ್ಣಿಗೂ ಕಾಣುವ ಹಾಗೆ ಸಾಬೀತಾಗಬೇಕು. ಪ್ರತಿಯೊಂದು ಸೃಷ್ಟಿಗೂ ಒಳ್ಳೆಯದು ಮತ್ತು ಕೆಟ್ಟದ್ದರ ನಡುವಿನ ವ್ಯತ್ಯಾಸವನ್ನ ಸ್ಪಷ್ಟವಾಗಿ ನೋಡೋಕೊಂದು ಅವಕಾಶ ಸಿಗಲೇಬೇಕು. ಅದಕ್ಕಾಗಿಯೇ ಈ ಅಂತಿಮ ಪರೀಕ್ಷೆ ಅನಿವಾರ್ಯವಾಗಿತ್ತು. ಈಗ ಮನುಕುಲ ಇತಿಹಾಸದಲ್ಲೇ ಅತಿ ದೊಡ್ಡ ಆಯ್ಕೆಯನ್ನ ಎದುರಿಸ್ತಾ ಇದೆ. ಇದು ಸುಮ್ಮನೆ ಒಂದು ತಾತ್ಕಾಲಿಕ ನಿರ್ಧಾರ ಅಲ್ಲ, ಬದಲಾಗಿ ಅವರ ಹೃದಯದಲ್ಲಿ ನಿಜವಾಗಿಯೂ ಏನಿದೆ ಅನ್ನೋದನ್ನ ಬಯಲು ಮಾಡುವ ಒಂದು ಫೈನಲ್ ಟೆಸ್ಟ್. ಅವರ ಆಯ್ಕೆ ಅವರ ಶಾಶ್ವತ ಭವಿಷ್ಯವನ್ನ ನಿರ್ಧರಿಸುತ್ತೆ. ಮನುಷ್ಯರ ಈ ನಿರ್ಣಾಯಕ ಆಯ್ಕೆ ಇಡೀ ಪ್ರಪಂಚವನ್ನೇ ಒಂದು ದೊಡ್ಡ ಯುದ್ಧದ ಕಡೆಗೆ ತಳ್ಳುತ್ತೆ. ಈ ಅಂತಿಮ ಯುದ್ಧದ ಸ್ವರೂಪ ಹೇಗಿರುತ್ತೆ, ಮತ್ತೆ ಈ ಗೋಗ್ ಮತ್ತು ಮಾಗೋಗ್ ಅಂದ್ರೆ ಯಾರು? ಬನ್ನಿ ನೋಡೋಣ. ಸೈತಾನ ಒಬ್ಬನೇ ಯುದ್ಧಕ್ಕೆ ಬರೋದಿಲ್ಲ. ಅವನು ಇಡೀ ಪ್ರಪಂಚದಾದ್ಯಂತ ಜನರನ್ನ ದಾರಿ ತಪ್ಪಿಸಿ ಒಂದು ದೊಡ್ಡ ಸೈನ್ಯವನ್ನೇ ಕಟ್ಟುತ್ತಾನೆ. ಈ ಬಂಡಾಯಗಾರರನ್ನ ಸಾಂಕೇತಿಕವಾಗಿ ಗೋಗ್ ಮತ್ತು ಮಾಗೋಗ್ ಅಂತ ಕರೆಯಲಾಗುತ್ತೆ. ಇದು ಬೈಬಲ್ನಲ್ಲಿ ದೇವರ ವಿರುದ್ಧ ದಂಗೆ ಏಳುವ ಶಕ್ತಿಗಳನ್ನ ಪ್ರತಿನಿಧಿಸೋ ಒಂದು ಹಳೆಯ ಭವಿಷ್ಯವಾಣಿ. ಆಶ್ಚರ್ಯ ಅಂದ್ರೆ, 1000 ವರ್ಷಗಳ ಶಾಂತಿಯುತ ಜೀವನದ ನಂತರವೂ ಹೆಚ್ಚಿನ ಜನ ಸೈತಾನನನ್ನೇ ಹಿಂಬಾಲಿಸೋಕೆ ತೀರ್ಮಾನ ಮಾಡ್ತಾರೆ. ಇದು ಮನುಷ್ಯನ ಹೃದಯದ ಆಳದಲ್ಲಿ ಅಡಗಿರೋ ಬಂಡಾಯದ ಮನಸ್ಥಿತಿಯನ್ನ ತೋರಿಸುತ್ತೆ, ಮತ್ತು ಮುಂದೆ ಆಗ್ಲಿರೋ ಅನಾಹುತದ ಪ್ರಮಾಣವನ್ನ ಇದು ಸೂಚಿಸುತ್ತೆ. ಈ ಬಂಡಾಯ 3 ಸ್ಪಷ್ಟ ಹಂತಗಳಲ್ಲಿ ನಡೆಯುತ್ತೆ. ಮೊದಲನೆಯದು, ಸೈತಾನನು ರಾಷ್ಟ್ರಗಳನ್ನ ಮೋಸಗೊಳಿಸ್ತಾನೆ. ಎರಡನೆಯದು, ಒಂದು ದೊಡ್ಡ ಸೈನ್ಯ ಒಟ್ಟಿಗೆ ಸೇರುತ್ತೆ. ಮತ್ತು ಕೊನೆಯದಾಗಿ, ಅವರು ದೇವರಿಗೆ ನಿಷ್ಠರಾಗಿರುವವರ ನಗರವನ್ನ ಮುತ್ತಿಗೆ ಹಾಕ್ತಾರೆ. ಇದು ಅಂತಿಮ ಸಂಘರ್ಷದ ಆರಂಭ. ಈ ಬಂಡಾಯದ ಘಟನೆ ಇಡೀ ಕಥೆಯನ್ನ ಅದರ ಕ್ಲೈಮ್ಯಾಕ್ಸ್ಗೆ ತಂದು ನಿಲ್ಲಿಸುತ್ತೆ. ಮಾನವ ಇತಿಹಾಸದಲ್ಲೇ ಅತಿದೊಡ್ಡ ದಂಗೆಗೆ ದೇವರು ಹೇಗೆ ಪ್ರತಿಕ್ರಿಯಿಸ್ತಾನೆ? ಉತ್ತರ ತುಂಬಾ ವೇಗವಾಗಿ ಮತ್ತು ನಿರ್ಣಾಯಕವಾಗಿ ಬರುತ್ತೆ. ಇಲ್ಲಿ ಯಾವುದೇ ದೊಡ್ಡ ಯುದ್ಧ ನಡೆಯೋದಿಲ್ಲ, ಯಾವುದೇ ಮಾತುಕತೆಯೂ ಇಲ್ಲ. ಒಂದೇ ಕ್ಷಣದಲ್ಲಿ ಆಕಾಶದಿಂದ ಬೆಂಕಿ ಸುರಿದು ಬಂಡಾಯಗಾರರನ್ನ ಸಂಪೂರ್ಣವಾಗಿ ನಾಶ ಮಾಡುತ್ತೆ. ಇದು ದೇವರ ನ್ಯಾಯದ ಅಂತಿಮ ಮತ್ತು ಪ್ರಶ್ನಾತೀತ ಪ್ರದರ್ಶನ. ಇಲ್ಲಿ ಒಂದು ಬಹಳ ಮುಖ್ಯವಾದ ವ್ಯತ್ಯಾಸವನ್ನ ನಾವು ಗಮನಿಸಬೇಕು. ಬಂಡಾಯಗಾರರ ಮೇಲೆ ಬಿದ್ದ ಬೆಂಕಿ ಅವರ ಭೌತಿಕ ದೇಹವನ್ನಷ್ಟೇ ನಾಶ ಮಾಡಿತು, ಆದರೆ ಈ ಎಲ್ಲ ಕೆಟ್ಟದ್ದಕ್ಕೂ ಮೂಲ ಕಾರಣನಾದ ಸೈತಾನನಿಗೆ ಕಾದಿರೋದು ಅದಕ್ಕಿಂತಲೂ ಭಯಾನಕವಾದ ಶಾಶ್ವತವಾದ ಶಿಕ್ಷೆ. ಅದನ್ನ ಅಗ್ನಿಕುಂಡ ಅಥವಾ 2ನೇ ಮರಣ ಅಂತ ಕರೆಯಲಾಗಿದೆ. ಮನುಷ್ಯರ ಬಂಡಾಯವನ್ನ ನಿಲ್ಲಿಸಿದ ನಂತರ ಎಲ್ಲ ಕೆಡುಕಿನ ಮೂಲವಾದ ಸೈತಾನನಿಗೆ ಅಂತಿಮ ಶಿಕ್ಷೆಯನ್ನ ನೀಡಲಾಗುತ್ತೆ. ಅವನನ್ನ ಶಾಶ್ವತವಾಗಿ ಅಗ್ನಿಕುಂಡಕ್ಕೆ ಎಸೆಯಲಾಗುತ್ತೆ. ಇದರಿಂದ ಅವನು ಮತ್ತೆಂದೂ ಯಾರನ್ನು ಮೋಸಗೊಳಿಸೋಕೆ ಸಾಧ್ಯವಾಗುವುದಿಲ್ಲ. ಇದು ಕೆಟ್ಟದ್ದರ ಸಂಪೂರ್ಣ ಮತ್ತು ಶಾಶ್ವತ ಅಂತ್ಯ. ಸರಿ, ನಾವು ಅಂತಿಮ ಯುದ್ಧ ಮತ್ತು ತೀರ್ಪಿನ ಬಗ್ಗೆ ನೋಡಿದ್ವಿ.
ಆದರೆ ಈ ಎಲ್ಲಾ ಘಟನೆಗಳ ಹಿಂದಿನ ಉದ್ದೇಶವಾದರೂ ಏನು? ದೇವರು ಈ ಅಂತಿಮ ಪರೀಕ್ಷೆಗೆ ಯಾಕೆ ಅವಕಾಶ ಕೊಟ್ಟ? ಈ ಕೊನೆಯ ಭಾಗದಲ್ಲಿ ಈ ಕಥೆಯ ಆಳವಾದ ದೈವಶಾಸ್ತ್ರೀಯ ಅರ್ಥವನ್ನ ಹುಡುಕೋಣ. ಈ ಅಂತಿಮ ಪರೀಕ್ಷೆ ಕೇವಲ ಒಂದು ಶಿಕ್ಷೆ ಕೊಡೋಕಲ್ಲ. ಇದು ದೇವರ ನ್ಯಾಯ ಮತ್ತು ಪ್ರೀತಿಯನ್ನ ತೋರಿಸುವ ಒಂದು ದಾರಿ. ಇದು ನಂಬಿಕೆಯನ್ನ ಸಾಬೀತುಪಡಿಸುತ್ತೆ, ಪಾಪದ ಮೂಲವನ್ನ ಶಾಶ್ವತವಾಗಿ ತೆಗೆದುಹಾಕತ್ತೆ ಮತ್ತು ಕೊನೆಗೆ ಸೃಷ್ಟಿಯನ್ನ ಅದರ ಪರಿಪೂರ್ಣ ಸ್ಥಿತಿಗೆ ತಂದು ನಿಲ್ಲಿಸುತ್ತೆ. ಈ ಇಡೀ ಕಥೆಯಿಂದ ನಾವು ಕಲಿಬಹುದಾದ ಒಂದು ಮುಖ್ಯವಾದ ಪಾಠ ಅಂದ್ರೆ, ನಿಜವಾದ ನಂಬಿಕೆ ಅನ್ನೋದು ಕೇವಲ ಮಾತಿನಲ್ಲಿಲ್ಲ, ಅದು ನಮ್ಮ ಕೆಲ್ಸಗಳಲ್ಲಿ, ನಮ್ಮ ಆಯ್ಕೆಗಳಲ್ಲಿ ಕಾಣಿಸುತ್ತೆ. ನಮ್ಮ ಆಯ್ಕೆಗಳೇ ನಾವು ಯಾರು ಅನ್ನೋದನ್ನ ಜಗತ್ತಿಗೆ ತೋರಿಸೋದು. ಹೇಗೆ ಕೆಟ್ಟದ್ದರ ಮೂಲವನ್ನೇ ತೆಗೆದುಹಾಕಿ ಮತ್ತು ಮನುಕುಲದ ನಂಬಿಕೆಯನ್ನ ಪರೀಕ್ಷಿಸಿ ಶುದ್ಧೀಕರಿಸಿದ ಮೇಲೆ ಈ ಕಥೆ ಒಂದು ಹೊಸ ಆರಂಭದೊಂದಿಗೆ ಕೊನೆಗೊಳ್ಳುತ್ತೆ. ಅಂದ್ರೆ ಪಾಪ ಮತ್ತು ದುಃಖವೇ ಇಲ್ಲದ ಶಾಶ್ವತವಾದ ಮತ್ತು ನೀತಿವಂತವಾದ ಒಂದು ಪ್ರಪಂಚದ ಸ್ಥಾಪನೆ. ಈ ಅಂತಿಮ ಪರೀಕ್ಷೆಯ ನಂತರ ಸೃಷ್ಟಿಯ ಕಥೆ ಪೂರ್ಣಗೊಳ್ಳುತ್ತೆ. ಹಾಗಾದ್ರೆ ಪಾಪ ಮಾಡುವ ಸಾಧ್ಯತೆಯೇ ಇಲ್ಲದ ಒಂದು ಪರಿಪೂರ್ಣ ಜಗತ್ತಿನಲ್ಲಿ ಜೀವನ ಹೇಗಿರ್ಬೋದು ಅಲ್ವಾ? ಈ ಪ್ರಶ್ನೆಯೊಂದಿಗೆ ಇವತ್ತಿನ ಈ ವಿಶ್ಲೇಷಣೆಯನ್ನ ಮುಗಿಸೋಣ. ಇದರ ಬಗ್ಗೆ ಯೋಚಿಸೋದು ನಿಮ್ಗೆ ಬಿಟ್ಟಿದ್ದು.